ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಅಂತೂ ಆಗ್ತದೆ, ನಿಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಸೊ ಪರಿಷ್ಕರಣೆ ವೇಳೆ ಇನ್ನೊಂದು ಮಾಹಿತಿ ಆದರೆ ಬಂದಿದೆ, ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಹಾಗಿದ್ರೆ ಯಾರಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅಂತಂದರೆ, ಯಾರು ಹೊಸ ಅರ್ಜಿಯನ್ನು ಸಲ್ಲಿಸಬೇಕು? ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾವಾಗಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕನ್ನು ಬಿಡುಗಡೆ ಮಾಡಲಾಗುತ್ತೆ, ಒಟ್ಟಿನಲ್ಲಿ ಯಾವಾಗಿಂದ ಅಪ್ಲಿಕೇಶನ್ ಹಾಕಬೇಕು, ಯಾರ್ಯಾರು ಅರ್ಹರಿದ್ದಾರೆ, ಈ ಎರಡು ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆಯಾದರೂ ಆಗ್ತದೆ. ಸೊ ಇದೇ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಮತ್ತೆ ಅರ್ಜಿ ಹಾಕಬೇಕಾಗಿರುತ್ತೆ ಅಂತ ಹೇಳಿದೀಗ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಹೌದು, ಈ ಹಿಂದೆ ಅರ್ಜಿ ಸಲ್ಲಿಸೋದು ಬೇಡ ಅಂತ ಹೇಳಿ ತಿಳಿಸಿದ್ರು, ಬಟ್ ಈಗ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಓಕೆನಾ? ಸೊ ಹಾಗಿದ್ರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ಈ ಹಿಂದೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ 2,200 ರೂಪಾಯಿ ಹಣವನ್ನು ಯಾರ್ಯಾರು ಪಡ್ಕೊತಾ ಇದ್ರೋ ಅಂತಂದರೆ, ನೀವು ಈ ಹಿಂದೆ ಈಗಾಗಲೇ 31ನೇ ಕಂತು, ಓಕೆನಾ? ಸೊ ಇಲ್ಲಿವರೆಗೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಂಡಿದ್ರೋ ನೀವೆಲ್ಲರೂ ಸಹ ಹೊಸದಾಗಿ ಅರ್ಜಿಯನ್ನು ಹಾಕಬೇಕಾಗಿರುತ್ತಂತೆ. ಯಾಕೆ ಅಂತಂದರೆ ಪರಿಷ್ಕರಣೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಹೇಳಿ ಸಹ ಮಾಹಿತಿಗಳಾದರೆ ಬರ್ತಿದ್ದಾವೆ. ಆ್ಯಂಡ್ ಈಗ ಹೊಸದಾಗಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಮುಂದಿನ 2ರಿಂದ 3 ದಿನದಲ್ಲಿ ಪ್ರಾರಂಭ ಆಗಲಾಗುತ್ತೆ. ಅಂತಿಮ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ಇನ್ನೇನು ಲಿಂಕನ್ನು ಬಿಡ್ತಾರೆ, ಸೊ ಅದ್ರ ಮೂಲಕ ಹೊಸದಾಗಿ ಮಹಿಳೆಯರೆಲ್ಲರೂ ಸಹ ಈ ಹಿಂದೆ ಯಾರ್ಯಾರು ಪಡ್ಕೊತಾ ಇದ್ರೋ ಎಲ್ಲ ಮಹಿಳೆಯರು ಸಹ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳಿ, ಮರು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳಿ ಸ್ಫೋಟಕ ಮಾಹಿತಿ ಆದರೆ ಬಂದಿದೆ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಇನ್ನಷ್ಟು ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಇನ್ನಷ್ಟು ಮಾಹಿತಿ ಬಂದ ನಂತರ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.